ನಮಸ್ಕಾರ ಕುಂಭರಾಶಿಯವರೇ. ನೀವ್ ಈ ಸಂದೇಶವನ್ನ ಕೇಳ್ತಾ ಇದ್ದೀರಾ ಅಂದ್ರೆ ಇದು ಆಕಸ್ಮಿಕ ಅಂತೂ ಅಲ್ಲ. ನಿಮ್ಮ ಜೀವನದ ಒಂದು ಬಹಳ ಮುಖ್ಯವಾದ ಘಟ್ಟದಲ್ಲಿ ಈ ಬ್ರಹ್ಮಾಂಡವೇ ನಿಮಗೆ ಏನನ್ನೋ ಹೇಳೋಕೆ ಪ್ರಯತ್ನಿಸ್ತಾ ಇದೆ. ಕೇಳಿ, ಜಾನ್ವರಿ ಮತ್ತು ಫೆಬ್ರವರಿ 2026 ಈ ಸಮಯ ಏನಿದೆ ಅಲ್ವಾ, ಇದು ಕೇವಲ ಕ್ಯಾಲೆಂಡರ್ನಲ್ಲಿ ದಿನಗಳು ಉರುಳಿದ ಹಾಗೆ ಅಲ್ಲ. ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಶಾಶ್ವತವಾಗಿ ಬದಲಾಯಿಸಬಲ್ಲ ಒಂದು ದೊಡ್ಡ, ಅಳಿಸಲಾಗದಂತಹ ಪರಿವರ್ತನೆ. ಹೌದು, ಈ ಮುಂಬರುವ ಸಮಯ ಕುಂಭರಾಶಿಯವರಿಗಾಗಿ ದೈವಿಕವಾಗಿಯೇ ಯೋಜಿಸಲ್ಪಟ್ಟಿದೆ. ಇದೊಂದು ದೊಡ್ಡ ಪರಿವರ್ತನೆಯ ಕಾಲ. ಇಡೀ ಬ್ರಹ್ಮಾಂಡವೇ ಒಂದು ದೊಡ್ಡ ಬದಲಾವಣೆಗಾಗಿ ವೇದಿಕೆಯನ್ನ ಸಿದ್ಧ ಮಾಡ್ತಿದೆ, ಮತ್ತು ಅದರ ಕೇಂದ್ರಬಿಂದು ಬೇರೆ ಯಾರೂ ಅಲ್ಲ, ನೀವೇ. ಸರಿ, ಈ ಪರಿವರ್ತನೆಯ ಪ್ರಯಾಣ ಶುರುವಾಗೋದು ಜನವರಿ 6ನೇ ತಾರೀಖಿನಿಂದ. ಅಂದು ಸಂಕಷ್ಟಿ ಚತುರ್ಥಿ, ಅಂದ್ರೆ ವಿಘ್ನಗಳನ್ನೆಲ್ಲ ನಿವಾರಿಸುವ ಒಂದು ಶುಭ ದಿನ. ಅಂದಿನಿಂದ ನಿಮ್ಮೊಳಗೆ ಒಂದು ಮೌನವಾದ ಆದ್ರೆ ಬಹಳ ಆಳವಾದ ಬದಲಾವಣೆ ಶುರುವಾಗತ್ತೆ. ಇದು ಈ ಇಡೀ ಪಯಣದ ಮೊದಲ ಹೆಜ್ಜೆ. ಆದರೆ ಈ ಬರಲಿರುವ ಬದಲಾವಣೆಯನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋ ಮುನ್ನ ನಾವು ನಿಮ್ಮನ್ನು ಇಲ್ಲಿವರೆಗೆ ಕರೆತಂದ ದಾರಿಯನ್ನ ಒಮ್ಮೆ ನೋಡ್ಬೇಕು. ಎಲ್ಲರಿಗಿಂತ ವಿಭಿನ್ನವಾಗಿ ಯೋಚಿಸೋದ್ರಿಂದ ನೀವು ಹೊತ್ತಿರುವ ಭಾರ, ಆ ಒಂಟಿತನ, ಇದನ್ನೆಲ್ಲ ಒಪ್ಪುಕೊಳ್ಳುವ ಸಮಯವಿದು. ಒಮ್ಮೆ ನೆನ್ಪಿಸ್ಕೊಳ್ಳಿ, ನಿಮ್ಮ ಒಳ್ಳೆ ಉದ್ದೇಶಗಳನ್ನೇ ಎಷ್ಟೋ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಯಾರನ್ನ ಹೆಚ್ಚು ನಂಬಿದ್ರೂ ಅವರಿಂದಲೇ ಗೇಲಿಗೆ ಒಳಗಾಗಿದ್ದೀರಿ ಅಲ್ವಾ? ಎಲ್ಲಕ್ಕಿಂತ ನೋವಿನ ಸಂಗತಿಯಂದ್ರೆ ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳೇ, ನಿಮ್ಮ ಸಹಾನುಭೂತಿ, ನಿಮ್ಮ ದೂರದೃಷ್ಟಿ, ಇವೇ ಕೆಲವೊಮ್ಮೆ ನಿಮ್ಗೆ ದೊಡ್ಡ ನೋವಿನ ಕಾರಣವಾಗಿವೆ. ಎಷ್ಟು ಸಾರಿ ನಿಮ್ಮಷ್ಟಕ್ಕೆ ನೀವೇ ಮೌನವಾಗಿ ಕೇಳ್ಕೊಂಡಿದ್ದೀರಾ? ನನ್ನ ದಾರಿ ಮಾತ್ರ ಯಾಕಿಷ್ಟು ಕಷ್ಟ? ನಾನು ಯಾಕೆ ಹೀಗೆ ಎಲ್ಲರಿಗಿಂತ ಬೇರೆ ಆಗಿದ್ದೇನೆ ಅಂತ? ಈ ಪ್ರಶ್ನೆಗಳು ನಿಮ್ಮನ್ನು ಕಾಡಿವೆ, ಗೊತ್ತು. ಆದರೆ ಒಂದು ವಿಷಯ ನೆನ್ಪಿಡಿ, ನೀವು ಪಟ್ಟ ಪ್ರತಿಯೊಂದು ಕಷ್ಟಕ್ಕೂ ಒಂದು ಉದ್ದೇಶವಿತ್ತು. ಗೊತ್ತಾ, ತೆರೆಮರೆಯಲ್ಲಿ ಕೆಲವು ಶಕ್ತಿಶಾಲಿ ದೈವಿಕ ಶಕ್ತಿಗಳು ನಿಮ್ಮ ಈ ಪ್ರಯಾಣವನ್ನ ರೂಪಿಸುತ್ತಿವೆ. ಇವು ಸುಮ್ಮನೆ ಆಕಾಶದಲ್ಲಿರುವ ಗ್ರಹಗಳಲ್ಲ, ಬದಲಿಗೆ ಈ ನಿರ್ಣಾಯಕ ಸಮಯದಲ್ಲಿ ನಿಮ್ಮನ್ನ ಮುನ್ನಡೆಸುತ್ತಿರುವ ಮೌನ ಗುರುಗಳು. ಮೊದಲ ಮಾರ್ಗದರ್ಶಕ ಶಿವ, ಮೌನ ಪರಿವರ್ತಕ. ಅವನ ಕೆಲ್ಸ ತುಂಗ ಸೂಕ್ಷ್ಮ, ಆದ್ರೆ ಅಷ್ಟೇ ಶಕ್ತಿಯುತವಾದದ್ದು. ಯಾವುದೇ ಆಡಂಬರ, ಗದ್ದಲ ಇಲ್ಲದೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಬೇಡದ ಹಳೆಯ ವಿಷಯಗಳನ್ನ ನಿಧಾನವಾಗಿ ತೆಗೆದುಹಾಕಿ ಹೊಸ ಬೆಳವಣಿಗೆಗೆ ಜಾಗ ಮಾಡಿಕೊಡುತ್ತಾನೆ. ನಂತರ ಬರೋದು ಶನಿ. ಶನಿಯನ್ನ ಶಿಕ್ಷಕನಾಗಿ ನೋಡ್ಬೇಕು, ಶಿಕ್ಷೆ ಕೊಡುವನಾಗಿ ಅಲ್ಲ. ನೀವು ಹಿಂದೆ ಅನುಭವಿಸಿದ ಕಷ್ಟಗಳು ಶಿಕ್ಷೆಗಳಾಗಿರ್ಲಿಲ್ಲ. ಅವು ನಿಮ್ಮ ಸಂಕಲ್ಪವನ್ನ ಇನ್ನಷ್ಟು ಬಲಪಡಿಸಲು, ನಿಮ್ಮ ನಿಜವಾದ ಶಕ್ತಿಯೇನು ಅಂತ ನಿಮ್ಗೆ ತಿಳಿಸಲು ಬಂದಿದ್ದ ಪಾಠಗಳು. ಕೊನೆಯದಾಗಿ ಗುರು, ಜ್ಞಾನದ ದಾರಿದೀಪ. ಗುರುವಿನ ಪ್ರಭಾವ ನಿಮ್ಮ ತಿಳುವಳಿಕೆಯನ್ನ ವಿಸ್ತರಿಸುತ್ತೆ. ಪ್ರತಿಯೊಂದು ಘಟನೆಯ ಹಿಂದಿನ ಆಳವಾದ ಅರ್ಥವನ್ನ ತೋರಿಸುತ್ತೆ. ಹೌದು, ನೀವು ಹಿಡಿದಿರೋ ದಾರಿಯೇ ಸರಿಯಾದದ್ದು ಅನ್ನೋ ಅಚಲವಾದ ವಿಶ್ವಾಸವನ್ನ, ಸ್ಪಷ್ಟತೆಯನ್ನ ತಂದುಕೊಡೋದೇ ಗುರು. ಈ ಎಲ್ಲಾ ದೈವಿಕ ಮಾರ್ಗದರ್ಶನದೊಂದಿಗೆ ನೀವು ಈಗ ಪರಿವರ್ತನೆಯ ಶಿಖರವನ್ನು ತಲುಪ್ತಿದ್ದೀರಿ. ಇಲ್ಲಿ ಆ ಬೆಳಕನ್ನ ಕಾಣಬೇಕಂದ್ರೆ ಮೊದಲು ನಿಮ್ಮೊಳಗಿನ ನೆರಳುಗಳನ್ನ ನೀವು ಎದುರಿಸಲೇಬೇಕು. ಇದೊಂದು ಶುದ್ಧೀಕರಣ ಪ್ರಕ್ರಿಯೆ, ಒಂದು ಮಹಾ ಜಾಗೃತಿಗೆ ದಾರಿ. ಈ ಆಂತರಿಕ ಪರೀಕ್ಷೆಗಳು ಹಲವು ರೀತಿ ಇರ್ತವೆ. ಉದಾಹರಣೆಗೆ, ಕರ್ಮಗ್ರಹಗಳಾದ ರಾಹು ಮತ್ತು ಕೇತುಗಳು ನಿಮ್ಮ ಮನಸ್ಸಿನಾಳದಲ್ಲಿ ಅಡಗಿರುವ ಭಯಗಳನ್ನ ಹೊರಗೆ ತರಬಹುದು. ಸೂರ್ಯನ ತೀಕ್ಷ್ಣ ಪ್ರಭಾವದಿಂದ ನಿಮ್ಮ ಸ್ವಾಭಿಮಾನ ಪರೀಕ್ಷೆಗೆ ಒಳಗಾಗಬಹುದು. ಹಾಗೆಯೇ ಚಂದ್ರನಿಂದ ನಿಯಂತ್ರಿಸಲ್ಪಡುವ ನಿಮ್ಮ ಭಾವನೆಗಳನ್ನ ಮತ್ತೆ ಸರಿದಾರಿಗೆ ತರಬೇಕಾಗಬಹುದು. ಪ್ರತಿಯೊಂದು ಹೆಜ್ಜೆಯೂ ನಿಮ್ಮ ಪರಿವರ್ತನೆಗೆ ಅನಿವಾರ್ಯ. ಈ ಎಲ್ಲ ಆಂತರಿಕ ಕೆಲಸದ ಪರಾಕಾಷ್ಠೆ ನಡೆಯೋದೆ ಫೆಬ್ರವರಿ 15, 2026ರಂದು, ಮಹಾಶಿವರಾತ್ರಿ, ಶಿವನ ಮಹಾರಾತ್ರಿಯ ದಿನ. ಅಂದು ಒಂದು ಆಳವಾದ ಬದಲಾವಣೆಯಾಗುತ್ತೆ. ನಿಮ್ಮನ್ನು ಕಾಡುತ್ತಿದ್ದ ಎಲ್ಲ ಅನುಮಾನ, ಗೊಂದಲಗಳು ಬೆಂಕಿಯಲ್ಲಿ ಬಿದ್ದಂತೆ ಭಸ್ಮವಾಗಿ ಅದರ ಜಾಗದಲ್ಲಿ ಹೊಸ ಧೈರ್ಯ, ಸ್ಪಷ್ಟತೆ ಮೂಡುತ್ತೆ. ಹಳೆಯ ನೋವುಗಳೆಲ್ಲ ಮಾಯವಾಗಿ ಪುನರ್ಜನ್ಮಕ್ಕೆ ದಾರಿ ಮಾಡಿಕೊಡುತ್ತೆ. ಒಮ್ಮೆ ನಿಮ್ಮೊಳಗೆ ಇಂಥದ್ದೊಂದು ದೊಡ್ಡ ಬದಲಾವಣೆ ಆದ್ಮೇಲೆ ಅದು ನಿಮ್ಮ ಹೊರಗಿನ ಜಗತ್ತಿನಲ್ಲೂ ಕಾಣಿಸದೇ ಇರಲು ಸಾಧ್ಯವೇ? ಖಂಡಿತ ಇಲ್ಲ. ನಿಮ್ಮ ಈ ಆಧ್ಯಾತ್ಮಿಕ ಪರಿವರ್ತನೆ ನಿಮ್ಮ ಭೌತಿಕ ಜಗತ್ತಿನಲ್ಲಿಯೂ ಸ್ಪಷ್ಟವಾದ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಶುರು ಮಾಡುತ್ತೆ. ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನ ನಿರೀಕ್ಷಿಸಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ಇದ್ದ ಅಸ್ಪಷ್ಟತೆ ಮಾಯವಾಗಿ ನಿಮ್ಮ ವಿಶಿಷ್ಟ ಯೋಚನೆಗಳಿಗೆ ಮನ್ನಣೆ ಸಿಗುತ್ತೆ. ಆರ್ಥಿಕವಾಗಿ ಇದ್ದ ಅಸ್ಥಿರತೆ ನಿವಾರಣೆಯಾಗಿ ಹೊಸ ಅವಕಾಶಗಳು ಮತ್ತು ಸ್ಥಿರತೆ ವಾಪಸ್ ಬರುತ್ತೆ.
ಎಲ್ಲಕ್ಕಿಂತ ಮುಖ್ಯವಾಗಿ ಸಂಬಂಧಗಳಲ್ಲಿ. ವಿಷಕಾರಿಯಾದ ಬಂಧಗಳು ತಾವಾಗಿಯೇ ಕಳ್ಚಿಕೊಂಡು ಗೌರವದ ಮೇಲೆ ನಿಂತಿರುವ ಹೊಸ ಆರೋಗ್ಯಕರ ಸಂಪರ್ಕಗಳಿಗೆ ಜಾಗ ಮಾಡಿಕೊಡುತ್ತವೆ. ಈ ಅದ್ಭುತವಾದ ಪರಿವರ್ತನೆಯ ಹಾದಿಯಲ್ಲಿ ನಿಮಗೆ ಇನ್ನಷ್ಟು ಬೆಂಬಲ ನೀಡಲು ಕೆಲವು ಶಕ್ತಿಶಾಲಿ ಆಧ್ಯಾತ್ಮಿಕ ಸಾಧನಗಳಿವೆ. ಈ ಸಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಹಾಯ ಮಾಡುವ ಕೆಲವು ಸರಳವಾದ ಅಭ್ಯಾಸಗಳು ಇಲ್ಲಿವೆ. ಈ 5 ಅಭ್ಯಾಸಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಮುಂಜಾನೆ ದೀಪ ಹಚ್ಚಿ ಶಿವನ ನಾಮಸ್ಮರಣೆ ಮಾಡಿ ದಿನವನ್ನ ಶುರು ಮಾಡಿ. ಸೋಮವಾರದಂದು ಶಿವಲಿಂಗಕ್ಕೆ ನೀರು ಅಥವಾ ಹಾಲಿನ ಅಭಿಷೇಕ ಮಾಡಿ. ಮಂತ್ರಗಳನ್ನ ಬರೀ ಬಾಯಲ್ಲಿ ಹೇಳ್ದೆ ಹೃದಯದಿಂದ ಜಪಿಸಿ. ದಾನ ಮಾಡಿ, ಅದು ಎಷ್ಟೇ ಚಿಕ್ಕದಾಗಿದ್ರೂ ಸರಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮೂಲ ಶಕ್ತಿಗಳಾದ ಶಿಸ್ತು, ಸತ್ಯ ಮತ್ತು ಮಾನವೀಯತೆಗೆ ಯಾವಾಗ್ಲೂ ಬದ್ಧರಾಗಿರಿ. ಕೊನೆಯದಾಗಿ ಒಂದು ಮಾತು ನೆನಪಿಡಿ, ನೀವು ಎಂದಿಗೂ ಒಂಟಿಯಾಗಿರಲಿಲ್ಲ. ವಿಧಿಯು ನಿಮ್ಮ ಮನಸ್ಸಿನ ಪ್ರತಿಯೊಂದು ಮೌನ ಪ್ರಶ್ನೆಯನ್ನು ಕೇಳಿಸಿಕೊಂಡಿದೆ. ನಿಮ್ಮ ಕಷ್ಟದ ಪ್ರಯಾಣಕ್ಕೆ ಒಂದು ಆಳವಾದ ಉದ್ದೇಶವಿತ್ತು ಮತ್ತು ಅದು ಖಂಡಿತವಾಗಿಯೂ ಗಮನಕ್ಕೆ ಬಂದಿದೆ. ಈಗ ಸ್ಪಷ್ಟತೆ ಮತ್ತು ಹೊಸ ಶಕ್ತಿಯೊಂದಿಗೆ ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ. ನಮಸ್ಕಾರ ಕುಂಭರಾಶಿಯವರೇ, ನೀವ್ ಈ ಸಂದೇಶವನ್ನ ಕೇಳ್ತಾ ಇದ್ದೀರಾ ಅಂದ್ರೆ ಇದು ಆಕಸ್ಮಿಕ ಅಂತೂ ಅಲ್ಲ. ನಿಮ್ಮ ಜೀವನದ ಒಂದು ಬಹಳ ಮುಖ್ಯವಾದ ಘಟ್ಟದಲ್ಲಿ ಈ ಬ್ರಹ್ಮಾಂಡವೇ ನಿಮಗೆ ಏನನ್ನೋ ಹೇಳೋಕೆ ಪ್ರಯತ್ನಿಸ್ತಾ ಇದೆ. ಕೇಳಿ, ಜಾನ್ವರಿ ಮತ್ತು ಫೆಬ್ರವರಿ 2026 ಈ ಸಮಯ ಏನಿದೆ ಅಲ್ವಾ, ಇದು ಕೇವಲ ಕ್ಯಾಲೆಂಡರ್ನಲ್ಲಿ ದಿನಗಳು ಉರುಳಿದ ಹಾಗೆ ಅಲ್ಲ. ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಶಾಶ್ವತವಾಗಿ ಬದಲಾಯಿಸಬಲ್ಲ ಒಂದು ದೊಡ್ಡ, ಅಳಿಸಲಾಗದಂತಹ ಪರಿವರ್ತನೆ. ಹೌದು, ಈ ಮುಂಬರುವ ಸಮಯ ಕುಂಭರಾಶಿಯವರಿಗಾಗಿ ದೈವಿಕವಾಗಿಯೇ ಯೋಜಿಸಲ್ಪಟ್ಟಿದೆ. ಇದೊಂದು ದೊಡ್ಡ ಪರಿವರ್ತನೆಯ ಕಾಲ. ಇಡೀ ಬ್ರಹ್ಮಾಂಡವೇ ಒಂದು ದೊಡ್ಡ ಬದಲಾವಣೆಗಾಗಿ ವೇದಿಕೆಯನ್ನ ಸಿದ್ಧ ಮಾಡ್ತಿದೆ ಮತ್ತು ಅದರ ಕೇಂದ್ರಬಿಂದು ಬೇರೆ ಯಾರೂ ಅಲ್ಲ, ನೀವೇ. ಸರಿ, ಈ ಪರಿವರ್ತನೆಯ ಪ್ರಯಾಣ ಶುರುವಾಗೋದು ಜನವರಿ 6ನೇ ತಾರೀಖಿನಿಂದ. ಅಂದು ಸಂಕಷ್ಟಿ ಚತುರ್ಥಿ, ಅಂದ್ರೆ ವಿಘ್ನಗಳನ್ನೆಲ್ಲ ನಿವಾರಿಸುವ ಒಂದು ಶುಭ ದಿನ. ಅಂದಿನಿಂದ ನಿಮ್ಮೊಳಗೆ ಒಂದು ಮೌನವಾದ ಆದ್ರೆ ಬಹಳ ಆಳವಾದ ಬದಲಾವಣೆ ಶುರುವಾಗತ್ತೆ. ಇದು ಈ ಇಡೀ ಪಯಣದ ಮೊದಲ ಹೆಜ್ಜೆ. ಆದರೆ ಈ ಬರಲಿರುವ ಬದಲಾವಣೆಯನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋ ಮುನ್ನ ನಾವು ನಿಮ್ಮನ್ನು ಇಲ್ಲಿವರೆಗೆ ಕರೆತಂದ ದಾರಿಯನ್ನ ಒಮ್ಮೆ ನೋಡ್ಬೇಕು. ಎಲ್ಲರಿಗಿಂತ ವಿಭಿನ್ನವಾಗಿ ಯೋಚಿಸೋದ್ರಿಂದ ನೀವು ಹೊತ್ತಿರುವ ಭಾರ, ಆ ಒಂಟಿತನ, ಇದನ್ನೆಲ್ಲ ಒಪ್ಪುಕೊಳ್ಳುವ ಸಮಯವಿದು. ಒಮ್ಮೆ ನೆನ್ಪಿಸ್ಕೊಳ್ಳಿ, ನಿಮ್ಮ ಒಳ್ಳೆ ಉದ್ದೇಶಗಳನ್ನೇ ಎಷ್ಟೋ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಯಾರನ್ನ ಹೆಚ್ಚು ನಂಬಿದ್ರೂ ಅವರಿಂದಲೇ ಗೇಲಿಗೆ ಒಳಗಾಗಿದ್ದೀರಿ ಅಲ್ವಾ? ಎಲ್ಲಕ್ಕಿಂತ ನೋವಿನ ಸಂಗತಿಯಂದ್ರೆ ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳೇ, ನಿಮ್ಮ ಸಹಾನುಭೂತಿ, ನಿಮ್ಮ ದೂರದೃಷ್ಟಿ, ಇವೇ ಕೆಲವೊಮ್ಮೆ ನಿಮ್ಗೆ ದೊಡ್ಡ ನೋವಿನ ಕಾರಣವಾಗಿವೆ. ಎಷ್ಟು ಸಾರಿ ನಿಮ್ಮಷ್ಟಕ್ಕೆ ನೀವೇ ಮೌನವಾಗಿ ಕೇಳ್ಕೊಂಡಿದ್ದೀರಾ? ನನ್ನ ದಾರಿ ಮಾತ್ರ ಯಾಕಿಷ್ಟು ಕಷ್ಟ? ನಾನು ಯಾಕೆ ಹೀಗೆ ಎಲ್ಲರಿಗಿಂತ ಬೇರೆ ಆಗಿದ್ದೇನೆ ಅಂತ? ಈ ಪ್ರಶ್ನೆಗಳು ನಿಮ್ಮನ್ನು ಕಾಡಿವೆ, ಗೊತ್ತು. ಆದರೆ ಒಂದು ವಿಷಯ ನೆನ್ಪಿಡಿ, ನೀವು ಪಟ್ಟ ಪ್ರತಿಯೊಂದು ಕಷ್ಟಕ್ಕೂ ಒಂದು ಉದ್ದೇಶವಿತ್ತು. ಗೊತ್ತಾ, ತೆರೆಮರೆಯಲ್ಲಿ ಕೆಲವು ಶಕ್ತಿಶಾಲಿ ದೈವಿಕ ಶಕ್ತಿಗಳು ನಿಮ್ಮ ಈ ಪ್ರಯಾಣವನ್ನ ರೂಪಿಸುತ್ತಿವೆ. ಇವು ಸುಮ್ಮನೆ ಆಕಾಶದಲ್ಲಿರುವ ಗ್ರಹಗಳಲ್ಲ, ಬದಲಿಗೆ ಈ ನಿರ್ಣಾಯಕ ಸಮಯದಲ್ಲಿ ನಿಮ್ಮನ್ನ ಮುನ್ನಡೆಸುತ್ತಿರುವ ಮೌನ ಗುರುಗಳು. ಮೊದಲ ಮಾರ್ಗದರ್ಶಕ ಶಿವ, ಮೌನ ಪರಿವರ್ತಕ. ಅವನ ಕೆಲ್ಸ ತುಂಗ ಸೂಕ್ಷ್ಮ, ಆದ್ರೆ ಅಷ್ಟೇ ಶಕ್ತಿಯುತವಾದದ್ದು. ಯಾವುದೇ ಆಡಂಬರ, ಗದ್ದಲ ಇಲ್ಲದೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಬೇಡದ ಹಳೆಯ ವಿಷಯಗಳನ್ನ ನಿಧಾನವಾಗಿ ತೆಗೆದುಹಾಕಿ ಹೊಸ ಬೆಳವಣಿಗೆಗೆ ಜಾಗ ಮಾಡಿಕೊಡುತ್ತಾನೆ. ನಂತರ ಬರೋದು ಶನಿ.